ನಿಧಾನವಾಗಿ ರಿಲೀಸ್ ಆದ ಸಿನಿಮಾ 3 ದಿನದಲ್ಲೇ 2 ಕೋಟಿ ದಾಟಿದ್ರೆ ಅದನ್ನ ಫ್ಲಾಪ್ ಅಂತ ಕರೀತೀರಾ? ಎಲ್ಲಾ ಸಿನಿಮಾಗಳಿಗೂ ಮೊದಲ ದಿನವೇ ಭರ್ಜರಿ ಓಪನಿಂಗ್ ಸಿಗಬೇಕು ಅಂತಿಲ್ಲ. ಆದ್ರೆ ಕೆಲವು ಸಿನಿಮಾಗಳು ನಿಧಾನವಾಗಿ ಜನರ ಮನಸ್ಸು ಗೆದ್ದು ದಿನದಿಂದ ದಿನಕ್ಕೆ ತಮ್ಮ ಹವಾ ಹೆಚ್ಚಿಸಿಕೊಂಡು ಗೆಲ್ಲುತ್ತವೆ. ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ಲಾರ್ಡ್ ಸಿನಿಮಾ ಈಗ ಅಂಥದ್ದೇ ಒಂದು ಉದಾಹರಣೆಯಾಗ್ತಿದೆ. ರಿಲೀಸ್ ಆದ ಮೊದಲ ದಿನ ದೊಡ್ಡ ಮಟ್ಟದ ಹೈಪ್ ಇರಲಿಲ್ಲ. ಆದ್ರೆ ಈಗ ಸಿನಿಮಾ ಬಗ್ಗೆ ಮಾತನಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶುಕ್ರವಾರ ಹಾಗೂ ಶನಿವಾರಕ್ಕಿಂತ ಭಾನುವಾರ ಕಲೆಕ್ಷನ್ ಜೋರಾಗಿರುವುದು ಸಿನಿಮಾಗೆ ಸಿಗ್ತಿರುವ ಪಾಸಿಟಿವ್ ಮೌತ್ ಟಾಕ್ಗೆ ಸ್ಪಷ್ಟ ಸಾಕ್ಷಿ. ವಿಮರ್ಶಕರಿಂದ ಹಾಗೂ ಸಾಮಾನ್ಯ ಪ್ರೇಕ್ಷಕರಿಂದ ಲ್ಯಾಂಡ್ಲಾರ್ಡ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಸಿನಿಮಾದ ವಿಷಯ, ಸಂದೇಶ ಮತ್ತು ಅಭಿನಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ಕಾರಣಕ್ಕೆ ಭಾನುವಾರ ಸಂಜೆ ರಾಜ್ಯದ ಹಲವೆಡೆ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಇನ್ನು ವಿಶೇಷ ಅಂದ್ರೆ ಜನವರಿ 26 ಗಣರಾಜ್ಯೋತ್ಸವ ರಜೆ. ಚಿತ್ರದ ಕಲೆಕ್ಷನ್ಗೆ ಪ್ಲಸ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಸಿನಿಮಾ ತೆರೆಗೆ ಬಂದ ದಿನವೇ ಸಂವಿಧಾನ ಕುರಿತು ಮಾತನಾಡುವ ಕಥೆಯನ್ನು ಪ್ರೇಕ್ಷಕರ ಮುಂದೆ ಇಟ್ಟಿದೆ. ಅದು ಕೂಡ ಗಣರಾಜ್ಯೋತ್ಸವದ ಸಂಭ್ರಮದಲ್ಲೇ ತೆರೆಗೆ ಬಂದಿರುವುದು ನಿಜಕ್ಕೂ ವಿಶೇಷ. ಲ್ಯಾಂಡ್ಲಾರ್ಡ್ ಸಿನಿಮಾ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಸಮಾಜದ ಕೆಲವು ಕಹಿ ಸತ್ಯಗಳನ್ನು ನೇರವಾಗಿ ಪ್ರಶ್ನೆ ಮಾಡುವ ಪ್ರಯತ್ನ ಮಾಡಿದೆ. ಜಮೀನ್ದಾರಿಕೆ ವ್ಯವಸ್ಥೆ, ಜಾತಿ ಆಧಾರಿತ ಭೇದಭಾವ ಮತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಸಿನಿಮಾ ಧ್ವನಿ ಎತ್ತುತ್ತದೆ. 80-90ರ ದಶಕದಲ್ಲಿ ಹಳ್ಳಿಗಳಲ್ಲಿ ಕೆಳವರ್ಗದ ಜನರ ಮೇಲೆ ಮೇಲ್ವರ್ಗದವರಿಂದ ನಡೆಯುತ್ತಿದ್ದ ದಬ್ಬಾಳಿಕೆಯನ್ನು ಸಿನಿಮಾ ಬಹಳ ಸ್ಪಷ್ಟವಾಗಿ ತೋರಿಸುತ್ತದೆ. ಇಂತಹ ಗಂಭೀರ ವಿಷಯವನ್ನು ಹಿಡಿದುಕೊಂಡ ಸಿನಿಮಾ ರೆಗ್ಯುಲರ್ ಕಮರ್ಷಿಯಲ್ ಮಾದರಿಯಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಅದೇ ಕಾರಣಕ್ಕೆ ಮೊದಲ ದಿನ ಭಾರೀ ಓಪನಿಂಗ್ ಸಿಗಲಿಲ್ಲ. ಆದ್ರೆ ಈಗ ನಿಧಾನವಾಗಿ ಪ್ರೇಕ್ಷಕರು ಸಿನಿಮಾವನ್ನು ಹುಡುಕಿ ಬರುತ್ತಿದ್ದಾರೆ. ಕತೆ ಹಾಗೂ ಚಿತ್ರಕಥೆಗೆ ಜಡೇಶ್ ಅವರ ಕಲ್ಪನೆ ಗಟ್ಟಿಯಾಗಿದ್ದು, ಅದಕ್ಕೆ ಕಲಾವಿದರು ಮತ್ತು ತಂತ್ರಜ್ಞರಿಂದ ಚೆನ್ನಾದ ಬೆಂಬಲ ಸಿಕ್ಕಿದೆ. ದುನಿಯಾ ವಿಜಯ್ ತಮ್ಮ ಪಾತ್ರದಲ್ಲಿ ತೀವ್ರತೆ ತೋರಿಸಿದ್ದಾರೆ. ರಾಜ್ ಪಿ ಶೆಟ್ಟಿ, ರಚಿತಾ ರಾಮ್, ರಿತನ್ಯಾ ಮತ್ತು ಉಮಾಶ್ರೀ ತಮ್ಮ ಪಾತ್ರಗಳ ಮೂಲಕ ಸಿನಿಮಾಕ್ಕೆ ಹೆಚ್ಚುವರಿ ತೂಕ ಕೊಟ್ಟಿದ್ದಾರೆ. ಬೆಂಗಳೂರು ಹಾಗೂ ಮೈಸೂರಿಗಿಂತ ರಾಜ್ಯದ ಇತರ ಭಾಗಗಳಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾಗೆ ಪ್ರೇಕ್ಷಕರ ಪ್ರತಿಕ್ರಿಯೆ ಇನ್ನಷ್ಟು ಉತ್ತಮವಾಗಿದೆ. ಇದು ಸಿನಿಮಾ ನಿಧಾನವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಕನೆಕ್ಟ್ ಆಗ್ತಿದೆ ಅನ್ನೋದನ್ನ ತೋರಿಸುತ್ತದೆ. ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬಂದ್ರೆ ಚಿತ್ರತಂಡ ಇನ್ನೂ ಅಧಿಕೃತ ಕಲೆಕ್ಷನ್ ಮಾಹಿತಿ ನೀಡಿಲ್ಲ. ಆದ್ರೆ ಸ್ಯಾಕ್ನ್ಯಾಕ್ ವರದಿ ಪ್ರಕಾರ ಲ್ಯಾಂಡ್ಲಾರ್ಡ್ ಸಿನಿಮಾ ಮೊದಲ 3 ದಿನಗಳಲ್ಲಿ 2 ಕೋಟಿ ರೂಪಾಯಿಗೂ ಹೆಚ್ಚು ನೆಟ್ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ. ಶುಕ್ರವಾರ ಸುಮಾರು 52 ಲಕ್ಷ ರೂಪಾಯಿ, ಶನಿವಾರ ಸುಮಾರು 64 ಲಕ್ಷ ರೂಪಾಯಿ, ಭಾನುವಾರ ಸುಮಾರು 90 ಲಕ್ಷ ರೂಪಾಯಿ. ಪ್ರತಿದಿನವೂ ಕಲೆಕ್ಷನ್ ಹೆಚ್ಚಾಗಿರುವುದು ಸಿನಿಮಾದ ಭವಿಷ್ಯಕ್ಕೆ ಪಾಸಿಟಿವ್ ಸಿಗ್ನಲ್ ಕೊಡುತ್ತಿದೆ. ಟಿಕೆಟ್ ಬುಕ್ಕಿಂಗ್ ಅಂಕಿಅಂಶಗಳು ಅದೇ ಮಾತು ಹೇಳುತ್ತಿವೆ. ಬುಕ್ ಮೈ ಶೋ ಲೆಕ್ಕದ ಪ್ರಕಾರ ಮೊದಲ ದಿನ ಸುಮಾರು 6,000 ಟಿಕೆಟ್, ಎರಡನೇ ದಿನ 8,000ಕ್ಕೂ ಹೆಚ್ಚು, ಮೂರನೇ ದಿನ 14,000ಕ್ಕೂ ಅಧಿಕ ಟಿಕೆಟ್ಗಳು ಬುಕ್ ಆಗಿವೆ. ಇನ್ನು ಗಮನಿಸಬೇಕಾದ ವಿಷಯ ಅಂದ್ರೆ ಬಹಳಷ್ಟು ಜನ ಥಿಯೇಟರ್ನಲ್ಲೇ ನೇರವಾಗಿ ಟಿಕೆಟ್ ತೆಗೆದುಕೊಂಡು ಸಿನಿಮಾ ವೀಕ್ಷಿಸುತ್ತಿದ್ದಾರೆ. ಇವತ್ತು 4ನೇ ದಿನವಾದ ಜನವರಿ 26ರಂದು ಕೂಡ ಗಂಟೆಗೆ 1,000ಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ ಆಗ್ತಿವೆ. ಇದು ಸಹಜವಾಗಿಯೇ ಚಿತ್ರತಂಡಕ್ಕೆ ಖುಷಿಯ ವಿಷಯ. ಇತ್ತೀಚೆಗೆ ಲ್ಯಾಂಡ್ಲಾರ್ಡ್ ಚಿತ್ರತಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸಿನಿಮಾ ವೀಕ್ಷಿಸುವಂತೆ ಮನವಿ ಮಾಡಿಕೊಂಡಿದೆ. ಸಿಎಂ ಕೂಡ ಅದಕ್ಕೆ ಒಪ್ಪಿದ್ದಾರೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಗೆ ವಿಶೇಷ ಪ್ರದರ್ಶನ ಏರ್ಪಡಿಸುವ ಸಾಧ್ಯತೆಯಿದೆ.
ಇನ್ನು ಶಿವರಾಜ್ ಕುಮಾರ್, ಧ್ರುವ ಸರ್ಜಾ, ವಿನಯ್ ರಾಜ್ಕುಮಾರ್ ಸೇರಿದಂತೆ ಹಲವಾರು ತಾರೆಯರು ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದರೆ ನಿಧಾನವಾದ ಆರಂಭ, ಆದ್ರೆ ಬಲವಾದ ಬೆಳವಣಿಗೆ. ಲ್ಯಾಂಡ್ಲಾರ್ಡ್ ಸಿನಿಮಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನು ಸೆಳೆಯುತ್ತಾ ಬಾಕ್ಸ್ ಆಫೀಸ್ನಲ್ಲಿ ಸ್ಥಿರವಾಗಿ ನಿಲ್ಲುತ್ತಾ ಅದಕ್ಕೆ ಉತ್ತರ ಕೊಡೋದು ಮುಂದಿನ ಕೆಲವು ದಿನಗಳ ಕಲೆಕ್ಷನ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ.